ಇದು ಬಹಳ ಜನಕ್ಕೆ ಗೊತ್ತಿಲ್ಲೇ ಇರುವಂತಹ ಒಂದು ವಿಷಯ. ನಿಜಕ್ಕೂ ಕುತೂಹಲಕಾರಿಯಾಗಿರುವಂತಹ ಸಂಗತಿ. ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿರುವಂತಹ, ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಯಾಗಲಿರುವಂತಹ ದಳಪತಿ ವಿಜಯ್ ಅವರಿಗೆ ಸಂಬಂಧಿಸಿದ್ದು. ದಳಪತಿ ವಿಜಯ್ ಮತ್ತು ನಮ್ಮ ಕರ್ನಾಟಕಕ್ಕೂ ವಿಶೇಷವಾದಂತಹ ಒಂದು ಸಂಬಂಧ ಇದೆ. ಅದು ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರ ಮೂಲಕ. ಎಸ್.ಎ. ಚಂದ್ರಶೇಖರ್ ಕೂಡ ಹೆಸರಾಂತ ನಿರ್ದೇಶಕ ಮತ್ತು ನಿರ್ಮಾಪಕ. ಅಂದರೆ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಅವರು ಕನ್ನಡದಲ್ಲೂ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಕನ್ನಡದ ಒಂದು ಕಾಲದ ಸೂಪರ್ ಸ್ಟಾರ್ಗಳಾದಂತಹ ರೆಬಲ್ ಸ್ಟಾರ್ ಅಂಬರೀಷ್, ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಕರಾಟೆ ಕಿಂಗ್ ಎಂದೇ ಹೆಸರುವಾಸಿಯಾಗಿದ್ದ ಶಂಕರ್ ನಾಗ್ ಅವರಂತಹ ಘಟಾನುಘಟಿ ನಾಯಕರ ಚಿತ್ರಗಳನ್ನು ಚಂದ್ರಶೇಖರ್ ನಿರ್ದೇಶನ ಮಾಡಿದ್ದಾರೆ. ಇನ್ನೂ ವಿಶೇಷ ಅಂದರೆ ಅಂಬರೀಷ್ ಅವರಿಗೆ ಮಾಸ್ ಇಮೇಜ್ ತಂದುಕೊಟ್ಟಂತಹ ನಿರ್ದೇಶಕ ಚಂದ್ರಶೇಖರ್. ನ್ಯಾಯ ಎಲ್ಲಿದೆ ಮತ್ತು ಹಸಿದ ಹೆಬ್ಬುಲಿ ಸಿನಿಮಾಗಳನ್ನು ನಿರ್ದೇಶನ ಮಾಡುವ ಮೂಲಕ ಅಂಬರೀಷ್ ಅವರಿಗೆ ಮಾಸ್ ಇಮೇಜ್ ಅನ್ನು ತಂದುಕೊಟ್ಟವರು ಚಂದ್ರಶೇಖರ್. ವಿಷ್ಣುವರ್ಧನ್ ವಿಷಯಕ್ಕೆ ಬರೋದಾದರೆ, ಸಿಂಹಗರ್ಜನೆ ಮತ್ತು ಗೆಲುವು ನನ್ನದೇ ಚಿತ್ರಗಳ ಮೂಲಕ ವಿಷ್ಣುವರ್ಧನ್ ಅವರ ವರ್ಚಸ್ಸು ಹೆಚ್ಚಾಗಲು ಕಾರಣವಾಗಿದ್ದೂ ಕೂಡ ಇದೇ ನಿರ್ದೇಶಕ ಚಂದ್ರಶೇಖರ್. ಅದೇ ರೀತಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಗೆದ್ದ ಮಗ ಸಿನಿಮಾ ನಿರ್ದೇಶನ ಮಾಡಿದ್ದೂ ಕೂಡ ಇದೇ ಚಂದ್ರಶೇಖರ್. ಹೀಗೆ ಕನ್ನಡದ ಪ್ರಸಿದ್ಧ ನಟರ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಿದ್ದಂತಹ ಎಸ್.ಎ. ಚಂದ್ರಶೇಖರ್ ನಂತರ ದಿಢೀರನೆ ತಮಿಳು ಚಿತ್ರರಂಗದ ಕಡೆ ಹೋದರು. ಅದಕ್ಕೊಂದು ಮಹತ್ವದ ಕಾರಣ ಇದೆ. ಯಾಕೆ ಅಂದರೆ, ಈಗ ತಮಿಳುನಾಡಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿರುವಂತಹ ಮಗ ವಿಜಯ್ಗೋಸ್ಕರ. ವಿಜಯ್ ಅವರನ್ನು ತಮಿಳು ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದೂ ಕೂಡ ಇದೇ ಚಂದ್ರಶೇಖರ್. ಬಾಲನಟನಾಗಿ ವಿಜಯ್ ಅವರನ್ನು ಪರಿಚಯ ಮಾಡಿದಂತಹ ಚಂದ್ರಶೇಖರ್ ನಂತರ ನಾಲೆಯ ತೀರ್ಪು ಎಂಬ ಸಿನಿಮಾ ಮೂಲಕ ವಿಜಯ್ ಅವರನ್ನು ನಾಯಕ ನಟನನ್ನಾಗಿ ಲಾಂಚ್ ಮಾಡಿದ್ದು ಕೂಡ ಚಂದ್ರಶೇಖರ್ ಅವರೇ. ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ, ದಳಪತಿ ವಿಜಯ್ ಸಾಮಾಜಿಕ ಸೇವೆಗಳ ಮೂಲಕ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಹಾಗೂ ರಾಜಕೀಯ ಪಕ್ಷ ಸ್ಥಾಪನೆ ಮಾಡುವ ಮೂಲಕ ರಾಜಕಾರಣ ಪ್ರವೇಶಿಸಲು ಕೂಡ ತೆರೆಯ ಹಿಂದೆ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದವರು ಇದೇ ಚಂದ್ರಶೇಖರ್. ಚಂದ್ರಶೇಖರ್ ಅವರಿಗೆ ವಿಜಯ್ ಅಲ್ಲದೆ ವಿದ್ಯಾ ಎಂಬ ಮಗಳಿದ್ಲು. ಆಕೆ ಬಾಲ್ಯದಲ್ಲೇ ಮೃತಪಟ್ಟ ಕಾರಣಕ್ಕಾಗಿ ಆಕೆಯ ನೆನಪಿನಲ್ಲಿ ವಿದ್ಯಾ ಫಿಗರ್ಸ್ ಎಂಬ ಬ್ಯಾನರ್ ಅಡಿ ಹಲವಾರು ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು. ಮಗ ವಿಜಯ್ಗೆ ಹೊಸ ರೀತಿಯ ವ್ಯಕ್ತಿತ್ವ ರೂಪಿಸಬೇಕು ಅಂತ, ವಿಜಯ್ ಅವರ ವರ್ಚಸ್ಸನ್ನು ಹೆಚ್ಚಿಸಬೇಕು ಅಂತ ಚಂದ್ರಶೇಖರ್ ಹಗಲಿರುಳು ಶ್ರಮಿಸಿದ್ದಾರೆ. ವಿಜಯ್ ಯಾವ ರೀತಿಯ ಸಿನಿಮಾಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದೇ ಚಂದ್ರಶೇಖರ್. ಮಗನಿಗೆ ಹೊಸ ರೀತಿಯ ವ್ಯಕ್ತಿತ್ವ ರೂಪಿಸಬೇಕು ಅಂತ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಕ್ರಾಂತಿಕಾರಿ ಕಥೆಗಳನ್ನೇ ಆಯ್ಕೆ ಮಾಡ್ತಿದ್ದರು. ಇದೆಲ್ಲದರ ಪರಿಣಾಮವಾಗಿ ವಿಜಯ್ ಸ್ಟಾರ್ ಆಗಿ ಹೊರಹೊಮ್ಮಿತು. ರಜನಿಕಾಂತ್, ಕಮಲ್ ಹಾಸನ್ ಅವರಿಗಿಂತ ಭಿನ್ನವಾಗಿ ಬೆಳೆಯತೊಡಗಿತು. ಇದೇ ವೇಳೆ ಮಗ ಮುಂದೊಂದು ದಿನ ರಾಜಕೀಯ ಪ್ರವೇಶ ಮಾಡಬೇಕು ಎಂಬ ಕನಸು ಹೊತ್ತಿದ್ದಂತಹ ಚಂದ್ರಶೇಖರ್ 2009ರಲ್ಲಿ, ಅಂದರೆ ಸುಮಾರು 17 ವರ್ಷಗಳ ಹಿಂದೆ, ವಿಜಯ್ ಮಕ್ಕಳ್ ಯುಕಮ್ ಎಂಬ ಸಂಘಟನೆಯನ್ನು ಕಟ್ಟಿದರು. ಅದರ ಮೂಲಕ ರಾಜ್ಯಾದ್ಯಂತ ವಿವಿಧೆಡೆ ವಿಜಯ್ ಅಭಿಮಾನಿಗಳನ್ನು ಬಳಸಿಕೊಂಡು ವಿಪತ್ತು ಪರಿಹಾರ ಸೇವೆ, ವಿದ್ಯಾಭ್ಯಾಸಕ್ಕೆ ನೆರವು ಮತ್ತಿತರ ಸಮಾಜ ಸೇವಾ ಕೆಲಸಗಳನ್ನು ಮಾಡ್ತಾ ಬಂದರು. ಈಗ ವಿಜಯ್ ಅವರಿಗಿದ್ದಂತಹ ಅಭಿಮಾನಿ ಬಳಗ ಮತವಾಗಿ ಪರಿವರ್ತನೆಗೊಂಡಿದೆ ಅಂದರೆ ಅದಕ್ಕೆ ಕಾರಣ 17 ವರ್ಷಗಳಿಂದ ವಿಜಯ್ ಮಕ್ಕಳ್ ಯುಕಮ್ ಎಂಬ ಸಂಘಟನೆಯ ಮೂಲಕ ನಡೆಸಿಕೊಂಡು ಬರ್ತಿದ್ದಂತಹ ಸಾಮಾಜಿಕ ಸೇವೆಗಳು ಕಾರಣ. ಈಗ ಪ್ರತಿ ಬೂತ್ ಮಟ್ಟದಲ್ಲಿ ವಿಜಯ್ ಪರ ಕೆಲಸ ಮಾಡಿದ್ದು ಇದೇ ವಿಜಯ್ ಮಕ್ಕಳ್ ಯುಕಮ್ ಎಂಬ ಸಂಘಟನೆ. ಹೀಗೆ ಮಗನ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ್ದಂತಹ ಚಂದ್ರಶೇಖರ್ 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯ್ ಹೊಸ ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಪ್ರೇರೇಪಣೆಯಾದ.
ತಂದೆಯ ಪರಿಶ್ರಮದ ಕಾರಣಕ್ಕೆ ವಿಜಯ್ ಈಗ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಜೀವನವಿಡೀ ಮಗನ ಭವಿಷ್ಯ ರೂಪಿಸಲಿಕ್ಕೆ ತೆರೆ ಹಿಂದೆ ದಣಿ ಬರಿಯದೆ ದುಡಿಯದ ಎಸ್.ಎ. ಚಂದ್ರಶೇಖರ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.